ಗೆಳೆಯರೇ, ಕಣ್ಣು ರೆಪ್ಪೆ ಬಡಿಯುವುದು ಶುಭವೇ ಅಥವಾ ಅಶುಭವೇ? ಕಣ್ಣು ರೆಪ್ಪೆ ಬಡಿಯುವುದರ ಹಿಂದಿನ ಕಾರಣಗಳು ಏನಿರಬಹುದು? ಕೆಲವರು ಕಣ್ಣು ರೆಪ್ಪೆಯು ಬಡಿದುಕೊಳ್ಳುತ್ತಿದೆ, ಏನಾದರೂ ದುರಂತ ನಡೆಯಬಹುದು, ಅಥವಾ ಒಳ್ಳೆಯದು ಆಗಬಹುದು ಅಥವಾ ಕೆಟ್ಟದ್ದು ಆಗಬಹುದು ಎನ್ನುವ ಮಾತನ್ನು ನಾವು ಕೇಳಿರುತ್ತೇವೆ. ಗೆಳೆಯರೇ, ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ದೇಹದ ಆಗು ಹೋಗುಗಳಿಗೂ ತನ್ನದೇ ಆಗಿರುವ ಕಾರಣಗಳು ಇರುತ್ತವೆ. ನಮ್ಮ ದೈನಂದಿನ ಚಟುವಟಿಕೆಗಳು ಕೂಡ ಇದರಲ್ಲಿ ಸೇರಿಕೊಂಡಿದೆ. ಕೆಲವೊಮ್ಮೆ ನಮ್ಮ ಕಣ್ಣು ತುಂಬ ಬಡಿಯುತ್ತಲಿರುತ್ತದೆ. ಇದು ನಮ್ಮ ಜೀವನದಲ್ಲಿ ಸಂಭವಿಸಬಹುದಾದ ಕೆಲವೊಂದು ಘಟನೆಗಳ ಬಗ್ಗೆ ಪ್ರಕೃತಿಯು ನೀಡುವಂತಹ ಸೂಚನೆಯಾಗಿದೆ ಎಂದು ಹೇಳಲಾಗುತ್ತದೆ. ಏನಾದರೂ ಶುಭ ಅಥವಾ ಅಶುಭ ನಡೆಯುವುದರ ಸಂಕೇತ ಇದಾಗಿದೆ ಎಂದು ಹೇಳಲಾಗುತ್ತದೆ. ಹಾಗಾದರೆ ಈ ಕಣ್ಣು ರೆಕ್ಕೆ ಬಡಿಯಲು ಕಾರಣವೇನು, ಹಾಗೂ ಈ ಕಣ್ಣು ರೆಕ್ಕೆ ಬಡಿಯುತ್ತಿದ್ದರೆ ಅದನ್ನು ನಿಲ್ಲಿಸುವುದು ಹೇಗೆ ಮುಂತಾದವುಗಳನ್ನೆಲ್ಲ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲಿಗೆ ಬಲದ ಕಣ್ಣು ಬಡಿದರೆ, ಪುರುಷರು ಹಾಗೂ ಮಹಿಳೆಯರಲ್ಲಿ ಬಲದ ಕಣ್ಣು ಬಡಿಯುತ್ತಿದ್ದರೆ ಆಗ ಅದಕ್ಕೆ ವಿಭಿನ್ನವಾಗಿರುವ ಕಾರಣಗಳು ಇದೆ. ಪುರುಷರಲ್ಲಿ ಬಲದ ಕಣ್ಣು ಬಡಿಯುತ್ತಿದ್ದರೆ ಇದು ಶುಭವೆಂದು ಹೇಳಲಾಗುತ್ತದೆ. ಅದೇ ಮಹಿಳೆಯ ಬಲದ ಕಣ್ಣು ಬಡಿಯುತ್ತಿದ್ದರೆ ಆಗ ಇದನ್ನು ಅಶುಭವೆಂದು ಹೇಳಲಾಗುತ್ತದೆ. ಪುರುಷರ ಬಲದ ಕಣ್ಣು ಬಡಿಯುತ್ತಿದ್ದರೆ ಆಗ ಅವರಿಗೆ ವೃತ್ತಿಯಲ್ಲಿ ಪ್ರಗತಿ ಉಂಟಾಗುವುದು. ಅದೇ ಮಹಿಳೆಯರಿಗೆ ಬಲದ ಕಣ್ಣು ಬಡಿಯುತ್ತಿದ್ದರೆ ಆಗ ಅವರು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ಸಮಸ್ಯೆಯು ಬರುವುದು. ಪುರುಷರಿಗೆ ಸಾಮಾನ್ಯವಾಗಿ ಎಡದ ಕಣ್ಣು ಬಡಿಯುತ್ತಲಿದ್ದರೆ ಇದು ತುಂಬ ಅಶುಭವೆಂದು ಹೇಳಲಾಗುತ್ತದೆ ಮತ್ತು ಮಹಿಳೆಯರಿಗೆ ತುಂಬ ಶುಭ ಎಂದು ಪರಿಗಣಿಸಲಾಗುತ್ತದೆ. ಕಣ್ಣ ರೆಪ್ಪೆಯು ಬಡಿಯುತ್ತಲಿದ್ದರೆ ಆಗ ಮಹಿಳೆಯರಿಗೆ ಏನು ಶುಭ ಸುದ್ದಿ ಎಂದು ಅರ್ಥೈಸಿಕೊಳ್ಳಬೇಕು. ಗೆಳೆಯರೇ, ಪುರುಷರು ಮತ್ತು ಮಹಿಳೆಯರಿಗೆ ನಿಖರ ಜಾಗದಲ್ಲಿ ಕಣ್ಣು ರೆಪ್ಪೆ ಬಡಿಯುತ್ತಿದ್ದರೆ ಅದು ಒಳ್ಳೆಯ ಸೂಚಕಗಳು ಎಂದು ಹೇಳಲಾಗುತ್ತದೆ. ಮೊದಲಿಗೆ ಕಣ್ಣಿನ ಮೇಲಿನ ರೆಪ್ಪೆಯು ಬಡಿಯುತ್ತಲಿದ್ದರೆ ಆಗ ಅದನ್ನು ಒಂದು ಉತ್ತಮ ಸೂಚಕವೆಂದು ತಿಳಿಯಲಾಗುತ್ತದೆ. ಕಣ್ಣಿನ ಕೆಳಗಿನ ರೆಪ್ಪೆಯ ಒಳಗಿನ ಭಾಗದಲ್ಲಿರುವ ಕಣ್ಣಿನ ರೆಪ್ಪೆಯು, ಅಂದರೆ ಮೂಗಿಗೆ ಸಮೀಪವಾಗಿರುವಂತಹ ಭಾಗವು ಬಡಿಯುತ್ತಿದ್ದರೆ ಆಗ ಇದು ಶುಭ ಎಂದು ಹೇಳಲಾಗುತ್ತದೆ. ಇದು ಯಾವುದೋ ಒಳ್ಳೆಯ ಸುದ್ದಿ ಬರುವ ಸಂಕೇತವೆಂದು ನಂಬಲಾಗಿದೆ. ಹಾಗೆಯೇ ಕಣ್ಣಿನ ಮೇಲಿನ ಭಾಗದ ರೆಪ್ಪೆಯಲ್ಲಿ ಹೊರಗಿನ ಭಾಗ, ಅಂದರೆ ಕಿವಿಗೆ ಹತ್ತಿರವಾಗಿರುವ ಭಾಗದಲ್ಲಿ ಬಡಿದುಕೊಳ್ಳುತ್ತಿದ್ದರೆ ಆಗ ಅದನ್ನು ತುಂಬ ಅಶುಭವೆಂದು ಹೇಳಲಾಗುತ್ತದೆ. ಬಲದ ಕಣ್ಣಿನ ಕೆಳಭಾಗದ ರೆಪ್ಪೆಯು ಮೂಗಿಗೆ ಹತ್ತಿರವಾಗಿ ಇರುವಂತಹ ಭಾಗವು ಬಡಿದುಕೊಳ್ಳುತ್ತಿದ್ದರೆ ಅದು ಕೂಡ ಇದೇ ಒಂದು ಕೆಟ್ಟ ಸೂಚಕ ಎಂದು ಹೇಳಲಾಗುತ್ತದೆ. ಅಶುಭವಾಗಿ ಕಣ್ಣು ಬಡಿದುಕೊಳ್ಳುವುದನ್ನು ನಿಲ್ಲಿಸಲು ಏನು ಮಾಡಬೇಕು? ಗೆಳೆಯರೇ, ಕಣ್ಣು ಬಡಿಯುವುದನ್ನು ನಿಲ್ಲಿಸಲು ಮತ್ತು ಅಶುಭವು ಬೆಳೆಯದಂತೆ ಮತ್ತು ಬಲಿಷ್ಠವಾಗದಂತೆ ತಡೆಯಲು ನೀವು ಒಂದು ನೆನೆಸಿದ ಬಟ್ಟೆ ಅಥವಾ ನೆನೆಸಿದ ಹತ್ತಿ ಉಂಡೆಯನ್ನು ಕಣ್ಣು ಬಡಿಯುವ ಸ್ಥಳದಲ್ಲಿ ಇಟ್ಟರೆ ಅಲ್ಲಿ ಕಣ್ಣು ಬಡಿಯುವುದು ನಿಲ್ಲುತ್ತದೆ ಎಂದು ಹೇಳಲಾಗುತ್ತದೆ.